ಅಲ್ಲಿ ಬಂದು ಹೌದು ಶಿವ ಪರಮೇಶ್ವರರ ಪಾದಕ್ಕೆ ನನ್ನ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಲ್ಲಿಸೂತ ಯಾವ ಶಿವ ಪರಮೇಶ್ವರರ ಅಚ್ಚುಮೆಚ್ಚಿನ ಕಂದನಾದಂಥವ್ರು ಯಾರು ಅಂತ ಕೇಳಿದರೆ ಬೀರಣ್ಣ ಯಾರಿಪ್ಪ ಇವರು ಯಾವ ಕೈಲಾಸದೊಳಗ ಸತತ 7 ಯುಗಗಳವರೆಗೆ ಆ ಗುರುವಿನ ಭಕ್ತಿಯನ್ನು ಮಾಡಿ ಯಾವ ಅಡಿಕೇಶ್ವರನ ಅವತಾರದಲ್ಲಿ ಒಂದು ಹೂವಿಗಾಗಿ ತನ್ನ ಶಿರವನ್ನೇ ಕತ್ತರಿಸಿ ಇಟ್ಟಿರ್ತಕ್ಕಂತಹ ಯಾರಿಪ್ಪ ಇವರು ಯಾವ ಮೂಲ ಪೀಠ ಮುಮ್ಮೆಟ್ಟಿ ಗುಡ್ಡದ ಒಡೆಯನಾದ ನನ್ನಪ್ಪ ಅಮೋಘ ಸಿದ್ಧನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಯಾವ ನಾತೆಪೂತೆ ಗ್ರಾಮದ ಜಬಗೊಂಡಗೌಡ ಕನಬಾಯಿಯ ಪುಣ್ಯ ಗರ್ಭದಲ್ಲಿ ಹುಟ್ಟಿ ಬಂದು ಹೌದು ಮುಮ್ಮೆಟ್ಟಿ ಮುತ್ಯಾನ ಸೇವೆ ಮಾಡಿ ಗಂಗಿನಾಡಿಗೆ ಅರಸನಾಗಿ ಉಳಿದಿರ್ತಕ್ಕಂತಹ ಯಾರಿಪ್ಪ ಇವರು ಯಾವ ನನ್ನಪ್ಪ ಮಾಯದ ಮಗ ಮಾದುಲಿಂಗನ ಪಾದಕ್ಕೂ ಕೂಡ ಕೋಟಿ ಕೋಟಿ ಶರಣಾರ್ಥಿಗಳನ್ನು ಹೇಳುತ್ತಾ ಯಾವ ಸುರಪೂರು ದೊರೆಜೋಡಿ ಯುದ್ಧ ಮಾಡಿ 12,000 ಸೈನ್ಯದ ರುಂಡ ಚೆಂಡಾಡಿ ಹೌದು ಮರಳಿ ಜೀವದಾನವನ್ನು ಮಾಡಿರ್ತಕ್ಕಂತಹ ಯಾರಿಪ್ಪ ಇವರು ಯಾವ ನನ್ನಪ್ಪ ಪುಂಡ ಮಲಕಾರ ಸಿದ್ಧನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಯಾವ ಕಲಿಯುಗದ ಅಮೋಘ ಸಿದ್ಧನೆಂದು ಬಿರುದಾಂಕಿತವನ್ನು ಪಡೆದುಕೊಂಡಂತವ್ರು ಯಾರು ಅಂತ ಕೇಳಿದರೆ ಬೀರಣ್ಣ ಯಾರಿಪ್ಪ ಇವರು ಮದಗೊಂಡೇಶ್ವರರ ದಿವ್ಯ ಚರಣಾರವಿಂದಗಳಿಗೂ ಕೂಡ ಒಂದು ಸಾರಿ ಹಣೆಯನ್ನ ಮಣೆದು ಯಾವತ್ತು ಉಟಗಿ ಗ್ರಾಮದ ಆರಾಧ್ಯ ದೇವನಾಗಿರ್ತಕ್ಕಂಥ ಯಾರಿಪ್ಪ ಇವರು ಬೇಡಿದವರಿಗೆ ಬೇಡಿದ್ದನ್ನು ಕೊಡುವಂತ ಕಾಮಧೇನು ಕಲ್ಪವೃಕ್ಷವಾಗಿರುವಂತ ಯಾರಿ ಸರ ಇವರು ಬಡವರ ತಂದೆ ಬಡವರ ಬಂಧು ಎಂದೆನಿಸಿಕೊಂಡಿರುವಂತ ನನ್ನಪ್ಪ ಯಾರಿಪ್ಪ ನಮ್ಮಪ್ಪ ಬರಮದೇವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಇವತ್ತಿನ ಈ ಸಭೆಗೆ ಕಾರಣೀಕರ್ತರಾದಂತವ್ರು ಯಾರು ಅಂತ ಕೇಳಿದ್ರು ಯಾರಿಪ್ಪ ಇವರು ವಿಘ್ನಗಳನ್ನ ಹೊಡೆದೋಡಿಸುವಂತ ಗಣಗಳಿಗೆ ಅಧಿಪತಿಯಾಗಿರ್ತಕ್ಕಂಥ ಹೌದು ಆ ಗಣಪತಿ ದೇವನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಇಲ್ಲಿ ನಡೆದಿರ್ತಕ್ಕಂಥ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯಂದಿರಿಗೂ ಜಟಮಠದವರಿಗೂ ಹೌದಪ್ಪ ಹೌದು ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಕೂಡ ಪರಸ್ಥಳದಿಂದ ಬಂದಂತ ಎಲ್ಲಾ ನನ್ನ ಕಲಾಭಿಮಾನಿಗಳಿಗೂ ಕೂಡ ಏನ್ ಹೇಳೋರದ್ರಿ ಗುರುಗಳ ಯಾವ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಪೈಕಿ ಸುಕ್ಷೇತ್ರ ಬಸನಾಳ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿ ಒಂದೆರಡು ಮಾತು ತಮ್ಮ ಏನ್ರಿಪ್ಪ ಒಂದೆರಡು ಮಾತುಗಳು ಹಿರಿಯರಾದಂಥವ್ರು ಬಲ್ಲ ಜ್ಞಾನಿಗಳಾದಂಥವ್ರು ಸತ್ಪುರುಷರು ಶರಣರು ಒಂದು ಮಾತು ಹಿಂಗೆ ಹೇಳ್ತಾರೆ ಬೀರಣ್ಣ ಹೆಂಗ ಹೇಳ್ತಾರ್ರಿಪ್ಪ ನಂಬಲೆ ಮನವೇ ಹಂಬಲಿಸಿ ಕೆಡಬೇಡ ನಂಬಲೆ ಮನವೇ ಹಂಬಲಿಸಿ ಕೆಡಬೇಡ ನಂಬಿಗೆ ಸಂಬನ ಅರಮನಿ ಅತ್ತಿ ಹೇಳಿದ್ರು ಇದೇ ಮಾತು ಯಾಕೆ ಹೇಳಿದ್ರಿಪ್ಪ ಯಾಕೆ ಹೇಳಬೇಕಾಗ್ಯದ ಯಾಕ್ರಿ ನಾವು ಎಂತವ್ರ ಮ್ಯಾಗ ನಂಬಿಕೆ ಇಟ್ರ ನಮ್ಮ ಮನ ಅನ್ನೋದು ಸಂಬನ ಅರಮನೆ ಆಕತಿ ಬೀರಣ್ಣ ಎಂತವ್ರ ಮ್ಯಾಗ ಇಡ್ಬೇಕಪ್ಪ ನಂಬಿಕೆ ನಮ್ಮನ್ನ ಹಡದಂತ ತಾಯಿ ತಂದಿ ಮ್ಯಾಗ ನಮ್ಮ ನಂಬಿಕೆ ಇರಬೇಕು ಹೌದು ಗುರು ಹಿರಿಯರ ಮ್ಯಾಗ ನಮ್ಮ ನಂಬಿಕೆ ಇರಬೇಕು ಆ ಪಾರ್ವತಿ ಕಂದ ಗಣಪತಿಯ ಮ್ಯಾಗ ನಮ್ಮ ನಂಬಿಕೆ ಇತ್ತು ಅಪ್ಪ ಅಂದ್ರ ಏನಾಕದಪ್ಪ ಜೀವನದೊಳಗ ನಮ್ಮ ಮನ ಅನ್ನೋದು ಸಂಬನ ಅರಮನೆ ಆಕೈತಿ ಹೌದಾ ಇನ್ನು ಹಂಬಲಿಸಿ ಕೆಡಬೇಡ ಇದು ಹೆಂಗಪ್ಪ ಮಾತಾ ಎಂತದಕ್ಕ ಹಂಬಲಿಸಿದ್ರೆ ಕೆಟ್ಟ ಹೊಕ್ಕೆವು ಬೀರಣ್ಣ ಕಾಣದ ಕಡಲಿಗೆ ಇಬ್ರು ಗಂಡ ಹೆಂಡ್ರನ್ನ ಬ್ಯಾರೆ ಮಾಡುದು ಒಂದು ಮನೆ ಮುರಿದು ಒಂದು ಒಲಿ ಒಯ್ದು 2 ಒಲಿ ಮಾಡುದು ಹೌದಪ್ಪ ಒಬ್ಬರು ಒಟ್ಟಿದಂತ ಬಣಿಮಿಗೆ ಹಚ್ಚುವುದು ಬೆಂಕಿ ಹಚ್ಚುವುದು ಹೌದು ಒಬ್ಬರು ಹೊಲ ಚಂಡಿ ಆಡುದು ಇಂಥದಕ್ಕೆ ನಾವು ಹಂಬಲಿಸಿದೇವಪ್ಪ ಅಂದ್ರೆ ಏನಾಕದ್ರಿ ಗುರುಗಳ ನಮ್ಮ ಮನ ಅನ್ನೋದು ಸಂಬನ ಅರಮನೆ ಆಗಂಗಿಲ್ಲ ಅದೊಂದು ಕೊಳತ ನಾರ್ತಿರ್ತದಲ್ಲ ಬಚ್ಚಲದ ರಜ್ಜ ಹಂಗ ಅಕ್ಕೈತಿ ಎತ್ತಿ ಹಿರಿಯರು ಹೇಳ್ಯಾರ ಹೌದಪ್ಪ ಹೌದು ಅದಕ್ಕೆ ಇರ್ಲಿ ಸಮಸ್ತ ಉಟಗಿ ಗ್ರಾಮದ ಹಿರಿಯರೆಲ್ಲ ಕೂಡಿಕೊಂಡು ಏನ್ ಮಾಡ್ಯಾರಪ್ಪ ಇಲ್ಲಿ ಆ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿ ಹಗಲು ಹೊತ್ತಿನ ಕಾರ್ಯಕ್ರಮ ಸಲುವಾಗಿ ಜಾಗರಣೆ ನಿಮಿತ್ತವಾಗಿ ಇಲ್ಲಿ 2 ಕಲಾಗಾಯನ ಸಂಘಗಳನ್ನು ಕೂಡಿಸ್ಯಾರ ತಮ್ಮ ಹೌದಪ್ಪ ಹೌದು ಕೂಡಿಸ್ಯಾರ ಕಾರ್ಯಕ್ರಮನು ಯಥಾ ಪ್ರಕಾರ ಸಾಗಿ ನಡೆದಾವು ನಮ್ಮದು ಇಂಡಿ ತಾಲೂಕಿನ ಪೈಕಿ ಬಸನಾಳ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಸಂಘ ಹೌದು ಇದೊಂದು ಸಣ್ಣ ಸಂಘ
ನಮ್ಮ ಸರಿಜೋಡಿ ಹಾಡ್ಲಾಕ್ ಬಂದಿರತಕ್ಕಂಥವ್ರು ಸ್ವಗ್ರಾಮ ಉಟಿಗಿ ಗ್ರಾಮದ ಹಾ ಭರಮಲಿಂಗೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ. ಇದು ಡಗಾರೆಗಳ ಸಂಘ ಇದು. ಹೌದು, ಡಗಾರೆ ಇಲ್ರಿ ಅವರು. ಹಿಂಗಿಲ್ಲ ಕಲಾಗಾಯನ ಸಂಘಗಳನ್ನು ಕೂಡಿಸಿದ್ದಾಗ್ಯದ. ಹೌದು, ಅದಕ್ಕೆ ದೈವಪ್ಪ ಅಂದ್ರೆ ದೇವರಿದ್ದಂಗ, ದೇವ್ರಂದ್ರೆ ಬೀರಣ್ಣ, ತಾಯಿ ತಂದೆ ಇದ್ದಂಗ, ತಾಯಿ ತಂದಿಗೆ 2 ಮಕ್ಕಳಿದ್ದಂಗ. ಹೌದು, ಹಾಡವ್ರ ಅಟ್ಟೆ ಮಕ್ಕಳು ಹಿಂದೆ ಕೂತವ್ರು ನಮ್ಮನ್ನೇನು ದನ ಕೈಯವ್ರು ಮಾಡ್ರಿ ಅಲ್ಲ. ಹಾ, ನೀ 2ನೇ ಸಂಧಿಗೆ ಕೈ ಹಚ್ಚಿದಲು. ನಾವು ಮೊದಲೇ ಹಚ್ಚಿದೇವ್ರಿ ಸರ್, ನೀವು ಬರ್ಲಾಕ ಸ್ವಲ್ಪ ಲೇಟ್ ಮಾಡೋದ್ರಿ. ಹಿಂಗಾಯ್ತಂದಿ. ಹಾ, ಅಂದ್ರ ಬೀರಣ್ಣ ನಿನ್ನ ದೃಷ್ಟಿ ಒಳಗ ದನ ಕಾಯೋರು ಅಂದ್ರೆ ಏನ್ ತಿಳ್ಕೊಂಡಿ? ದನ ಕಾಯವ್ರು ಅಂದ್ರೆ ಕೆಟ್ಟ ದಾಟಿರ್ತಾವ ಅಡವ್ಯಾ ದನ ಕಾಯವು. ಹ, ಅದು ತಿಳ್ಕೊಂಡಿದ್ ನಾ. ದನ ಕಾಯವ್ರು ಅಂದ್ರೆ ಏನಪ್ಪ ಇದ್ರ ಅರ್ಥ? ಹಿಂಗಂದಿ. ಹಾ, ಹಂಗಾದ್ರೆ ಕೇಳ ಬೀರಣ್ಣ, ಹಾ ಹೇಳ್ರಿಪ್ಪ. ದನಗಳನ್ನ ಯಾರ್ಯಾರ ಕಾಯ್ದ್ರು? ಯಾರ ಕಾದ್ರಪ್ಪ? ಮುತ್ತ ಮಾಳಿಂಗನ ಮಟ್ಟಮಾನ್ಯದೊಳಗ ಹೌದಾ? ಆಲಕರಾಯ, ಪಾಲಕರಾಯ, ಅಣಕರಾಯ, ಚಾಣಕರಾಯ, ಬಂಬುರಾಯ, ಶಂಭುರಾಯ, ಧೂಪಕರಾಯ, ದೀಪಕರಾಯ, ಕರಿಗೌಡ, ಕೆಂಚಗೌಡ, ಸ್ವಾಮರಾಯ, ತುಕ್ಕಪ್ರಾಯ, ಹಾ ದನಗಳ ಕಾದಾರ. ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪ ಕೂಡ ದನಗಳ ಕಾಯ್ದಾರ. ದನಗಳು ಕಾಯ್ದಾರ. ಹೌದು. ಇನ್ನು ನನ್ನ ಮಟ್ಟಮಾನ್ಯದೊಳಗೆ ಯಾರು ಕಾಯ್ದ್ರು? ಯಾರ ಕಾಯ್ದ್ರಪ್ಪ? ಮಾಯದ ಮಗ ಮಾದುಲಿಂಗ ತೇರ್ವಾಡ ಮಂಗರಾಯ ಕರಡಿ ಮಲಕಾರ ಸಿದ್ಧ. ಹೌದಾ? ಗೋಕುಲದೊಳಗ ಶ್ರೀಕೃಷ್ಣ ಪರಮಾತ್ಮನು ದನನೇ ಕಾಯ್ದ. ಹೌದು, ಶ್ರೀಕೃಷ್ಣ ಪರಮಾತ್ಮ. ಇನ್ನೊಬ್ಬ ಕಾಯ್ದ. ಇನ್ನೊಬ್ಬ ಯಾರ ಕಾದಾರ್ರಿ? ಸಿದ್ದರಾಮ ಸುದಕ ದನಗಳನ್ನೇ ಕಾಯ್ದ. ಗುಳ್ಯ CM ಸಿದ್ದರಾಮ ದನಗಳ ಕಲಿಯತ್ತಾನೇನ್ರಿ? ಏಯ್, ಹೋರಿ, ನಿನಗೆ ಒಟ್ಟ ಸಂಶಯ ಕಾಡ್ತದ. ಸಂಶಯ ಸಾವು ಬರ್ಬೇಕ್ರಿ, ಸಂಶಯ ಬರ್ಬಾರ್ದ್ರಿ. ಅಂದ್ರೆ ನಿನ್ನ ಉದ್ದೇಶ ಏನು? ಕರ್ನಾಟಕದ ಮುಖ್ಯಮಂತ್ರಿಗಳು ದನ ಕಾಯ್ದಾರಂತ. ಹಂಗಿಲ್ಲ. ಹಾ, ನಾ ಹೇಳುವಂತ ಸಿದ್ದರಾಮ ಯಾರು? ಯಾರಪ್ಪ? ಸೊಲ್ಲಾಪುರದ ಸಿದ್ದರಾಮ ಸುದಕ ದನಗಳನ್ನೇ ಕಾಯ್ದ. ಕಾಯ್ದಾನ. ಅಂತಿಂತವ್ರ ದನಗಳ ಕಾಯ್ದ್ರ ಮರ್ಯಾದೆ ಹೋಗಿಲ್ಲ, ಮತ್ತೆ ನಿಂದ್ಯಾಂಗ ಹೋಯ್ತು? ನಾವು ನಾಳೆಗೆ ಎರಡು ಕಾಯ್ತೇವ್ರಿ ಜಲ್ಸಿ ಹಾಕೊಳ್ಗಳು. ಹಾ, ಇರ್ಲಿ. ಅದಕ್ಕೆ ಇವತ್ತಿನ ಹಗಲೊತ್ತಿನ ಈ ಕಾರ್ಯಕ್ರಮದೊಳಗ ಹಾ, ಹಾಡುವುದರಲ್ಲಿ, ರಾಗಿನಲ್ಲಿ, ಮಾತನಾಡುವಂತ ವಿಷಯಗಳಲ್ಲಿ, ಬಾರ್ಸಾಡುವಂತ ವಾದ್ಯಗಳಲ್ಲಿ ಹೌದಾ ಲೋಪದೋಷಗಳ ಆಗಬಹುದು, ಆಗ್ತಾವಪ್ಪ. ಆದಂತ ಲೋಪನ ಬೀರಣ್ಣ ಯಾವ ರೀತಿ ಬದಿಗೊತ್ತಬೇಕಪ್ಪ ಅಂತ ಕೇಳಿದ್ರ, ಹಾ, ನಿಮ್ಮ ಮನೆಯಲ್ಲಿ ಯಾವ ರೀತಿ ತಮ್ಮ ಮನೆಯಲ್ಲಿ ಮಾಡಿದ ಮಕ್ಕಳ ತಪ್ಪನ್ನ ಬದಿಗೊತ್ತಿ ಒಪ್ಪನಂತದ್ ಯಾವ ರೀತಿ ಸ್ವೀಕಾರ ಮಾಡ್ತಿರಲ್ಲ, ಹೌದು, ನಾವುಗಳು ಮಾಡುವಂತ ತಪ್ಪನ್ನ ಬದಿಗೊತ್ತಿ ಒಪ್ಪನಂತದ ಸ್ವೀಕಾರ ಮಾಡಿಕೊಂಡು ಹೋಗಿ ಹೋಗಿ ಹೊತ್ತ ಮುಳುಗು ತನಕ ಕಾರ್ಯಕ್ರಮ ಕೇಳಿ ತಾವೆಲ್ಲರೂ ತುಂಬ ಹೃದಯದಿಂದ ಆಶೀರ್ವಾದ ಮಾಡಿ ನಮಗ ಮತ್ತ ಸಂಜಿಕಿ ಸಿಂದಗಿ ತಾಲೂಕಿನ ಪೈಕಿ ಮಲಗಾನ ಗ್ರಾಮಕ್ಕೆ ಕಳಿಸಿ ಕೊಡ್ತೀರಿ ಅಂತ ಕಲಿಸಿ ಕೊಡ್ತೀರಿ ಅಂತೇಳಿ ಕೂಡಿದ್ದ ಇವ ಕೈ ಮುಗಿದು ಕೇಳ್ಕೊಂಡು ಈ ಕಡೆ ಹೋಗು. ಹಾ, ಈ ಕಡೆ ಡಗಾರೆಗಳ ಕಡೆ ತುಸು ಸರಿ ರೀ. ನಾವು ಬರೋಕ್ಕಿಂತ ಪೂರ್ವದಲ್ಲಿ ಉಟ್ಗಿ ಗ್ರಾಮದವ್ರು ಶಾಣೆ ಇದಾರ. ಅವರು ಕಂಡಾಪಟ್ಟಿ ಶಾಣೆಯಪ್ಪ ಇವರು. ಹೆಂಗ ಆಗ್ಯಾದ ಇಲ್ಲಿ ಬಸ್ತಾನೆ ಅಂತ ಕೇಳಿದ್ರೆ ಎಲ್ಲಾನು ತದ್ವಿರುದ್ಧ ಆಗಿಬಿಟ್ಟದು. ಹಾ, ಇಲ್ಲಿ ಬೆಕ್ಕಿಂದ ಮನ್ಯಾಗ ಇಲ್ಲಿ ಲಾಗ್ ಹೊಡೆದಂಗ ನಡೀತಿಗಳು. ಹಂಗಲ್ಲ, ಇನ್ನೊಂದು ಆಟ ನಮ್ದು ಹೆಣ್ಣು ಮಕ್ಕಳ ಮೇಳ. ಹೌದು, ಈಚೆ ಕಡೆದು ಗಂಡಸು ಮಕ್ಕಳ ಮೇಳ. ಉಟ್ಗಿ ಅವ್ರು ಎಷ್ಟು ಶಾಣ್ಯರು ಅದಾರ. ಕಂಡಾಪಟ್ಟಿ ಶಾಣೆಯಪ್ಪ. ಹೆಣ್ಣು ಮಕ್ಕಳ ಮೇಳಿನ ಕಡೆ ಗಂಡಸರನ್ನ ಬಿಟ್ಟಾರ. ಹಾ, ಈ ಕಡೆ ಅಪ್ಪಗಳನ್ನ ಬಿಟ್ಟಾರ, ಆ ಕಡೆ ಗಂಡು ಮಕ್ಕಳ ಮ್ಯಾಲ ಕಡೆ ಅವ್ವಗಳನ್ನ ಸರ್ಸ್ಯಾರ. ಹಿಂಗ ಯಾಕೆ ಮಾಡ್ಯಾರ ಇವರು? ಅದೇ ತಿಳಿಯೋಲ್ದಂತ. ಇದ್ರಾಗ ಯಾರ ಮರ್ಮ ಏನದ ಗೊತ್ತಾಗತ್ತೆ ಮಾಡ್ಯಾರ ಅವರು. ಹೌದು, ಇಲ್ಲಿ ನಮ್ಮ ಪಾಲಿಗೆ ಶಿವನ ಬಿಟ್ಟು ಅವ್ರ ಪಾಲಿಗೆ ಶಕ್ತಿನ ಬಿಟ್ಟಾರ. ಅಂದ್ರೆ ಅವ್ರ ಅವ್ವ ಶ್ರೇಷ್ಠ ಅನ್ನಂತ ಭಾಷೆ ಹೇಳಿದ್ರು ನಮ್ಮ ಸರಿಜೋಡಿ ಕಲಾವಿದರು. ಹೇಳಿದ್ರು ಕುಡಿಯುವಂತ ನೀರು ಎಲ್ಲರೂ ಕೇಳಿರಿ. ಹೌದು, ಈ ಭೂಮಿ ತಾಯಿ ಹೆಣ್ಣ. ಹಾ, ನೀವು ಕುಡಿಯುವಂತ ಜಲ ಹೆಣ್ಣ, ಅದೂ ಹೆಣ್ಣ. ನಿಮ್ಮ ನಾಲಿಗೆ ಮ್ಯಾಗ ಇರುವಂತ ಸರಸ್ವತಿ ಹೆಣ್ಣ, ಉಣುವಂತ ಅನ್ನ. ಹಾ, ಇವೆಲ್ಲ ಹೆಣ್ಣದ ಅಂತ ಹೇಳಿ ಹೆಣ್ಣ. ನಿಮ್ಮ ಅಪ್ಪಂದು ಇಲ್ಲೇನು ಕೆಲಸ ಇಲ್ಲ. ಹೌದು, ಮಾಸ್ತರ್ನ ಮಾತು ಒಪ್ಕೋಬೇಕಾಗ್ತದ. ಒಪ್ಕೊಳ್ಳೋದಲ್ಲ ಅಗದಿ. ಮಾಸ್ತರ್ಗೊಂದು ಮಾತೈತ್ ನಮ್ಮದು. ಏನ್ ಕೇಳ್ತೀರಿ? ಈ ಭೂಮಿ ನಿಮ್ಮವ್ವ. ಹಾ, ಅವ್ರವ್ವ. ಹೌದು. ಈ ಭೂಮಿ ನಿಮ್ಮವ್ವನ ಹೊಟ್ಟಿಲೆ ಅನ್ನ ಸಾಹಿತ್ಯ ಹುಟ್ಟುತ್ತದೆ. ಹುಟ್ಟುತ್ತದಲ್ಲ, ಒಪ್ಕೋತಿ? ಹೌದು. ಹೌದಾ? ಹೌದು. ಈಗ ಇಟ್ಟೆಲ್ಲ ಬೆಳೆ ಅದಾವ. ದ್ರಾಕ್ಷಿ ಅದಾವ, ದಾಳಿಂಬ್ರ ಅದಾವ, ಇದು ಎಲ್ಲ ಹುಟ್ಟುತ್ತದ. ಖರೆ ನಮ್ಮ ಸರಿಜೋಡಿ ಕಲಾವಿದ ಕೇಳ್ತೀನಿ, ನಮ್ಮ ಮಳಿರಾಜ ಬಂದು ನಿಮ್ಮ ಅವ್ವನ ಮ್ಯಾಗ ಬೀಳಿಲ್ಲ ಅಂದ್ರ
ಹಾ ನಿಮ್ಮವು ಬಂಜರ ಭೂಮಿ ಆಗಿಬಿಡ್ತಾಳ. ಹೌದಾ? ಏನೂ ಹುಟ್ಸಾಕಾಗಿಲ್ಲ ನಿಮ್ಮವನ ಕಡಿದಿಂದ. ನಿಮ್ಮ ಅವನ ಬಳಿ ಏನು ಕೆಲಸ ಇಲ್ಲ. ನಮ್ಮ ಅಪ್ಪ ಯಾವಾಗ ಮ್ಯಾಗಿಂದ ರಪ್ಪ ತೆಳಗ ಬಿದ್ದ ಅವಾಗ ನಿಮ್ಮ ಅವ ಗಪ್ಪತ್ರ ಕಣ್ಣು ತೆರಿತಾಳ. ಅಯಿಂದ ಹಳ್ಯಾಗ ಹಸರ. ಯಾಕಂತ ಕೇಳಿದ್ರೆ ನೀವು ಮಾತಾಡಿದ ಮಾತಿನ ತಾತ್ಪರ್ಯ. ಹಾ ನಿಮ್ಮ ಕೈಯನ ಮಾತು ನಿಮ್ಮ ಕೈಯಾಗೆ. ನಿಮ್ಮವ್ವ ಗರ್ಭಧಾರಣೆ ಮಾಡಬೇಕಪ್ಪ ಅಂದ್ರೆ ಈ ಹಸಿರಂದು ಕಾಣಬೇಕಂದ್ರ ಹಾ ಕೈಲಾಸದಿಂದ ನಮ್ಮಪ್ಪ ಮೇಘರಾಜ ಬಂದು ನಿಮ್ಮವ್ವನ ಜೋಡಿ ಕೂಡ್ದಾಗ ನಿಮ್ಮವ್ವ ಹಸಿರಕ್ಕಳ. ಇಲ್ಲಿಕ್ಕಂದ್ರ ನಿಮ್ಮವ ಒಣಗಿ ಸತ್ ಹೋಗಾಳ. ಯಾಕ್ರಿ? ಇನ್ನೂ ಒಂದು ಮಾತು ಹೇಳಿ, ನಿರ್ವಂತ ಭೂಮಿ ಹಾ ನಮ್ಮದ ನಿಂದು ಏನೂ ಇಲ್ಲ ಅಂತ ಕೇಳಿದಿ ಮಾಸ್ತರ. ಒಂದು ಮಾತು ಹೇಳ್ತೀನಿ ನಿನಗ. ಏನ್ ಹೇಳವ್ರದ್ರಿ? ಈ ನಿನ್ನ ಭೂಮಿ ತಾಯಿನ ಹೊತ್ಕೊಂಡ ನಿತ್ತವನೇ ನಮ್ಮಪ್ಪ ಆದಿಶೇಷ. ಹೌದಾ? ಬಡ್ಡ್ಯಾಗ ನಮ್ಮ ಅಪ್ಪದಾನ ಆದಿಶೇಷ. ಅವ ಪಟಕನ ಹೆಡಿ ಸರಸ್ಕೊಂಡ ನಿಮ್ಮವ್ವ ಡಬಕ್ಕನ ಬಿದ್ದು ಬಿಡ್ತಾಳ. ಡಬ್ಬೆ ಡಬ್ಬೆ. ಅದಕ್ಕೆ ನಿಮ್ಮವನ ಕೆಲಸ ಏನೂ ಇಲ್ಲ. ಹೌದು. ಸೋಮ ನಿಮಿತಿಗಿ ಹೆಂಗತ್ತ ಕೇಳಿದ್ರೆ ಅವಾಗಳು ನನ್ನ ಮ್ಯಾಗ ಸಿಟ್ಟು ಬೇರೆ ಬೇಡ್ರಿ. ಅವ ಅವನು ಕಡಿಯದ್ರಿ ನೀವು, ಇವು ಕ್ಯಾಂಪ್ ನಮ್ಮ ಕಡಿಯೋದಿ ಕಡಿ. ಹಾ ವಿಷಯ ಮಾತಾಡೋದೈತಿ. ನಮ್ಮ ಕಡೆ ಸಿಟ್ಟಿಗೇರ್ ಬೇಡ್ರಿ ನೀವು. ನಮ್ಮ ಮ್ಯಾಗ ಹೊತ್ತು ಮುಣಗುತ್ತಾನೆ ಹಿಂದಾಡಿಸಿ ಹೊತ್ತು ಮುಣಗಿಂದು ಹೋಗೋ ಹೊತ್ತಿಗೆ ಒಂದು ಜಾರ ಬೈರಿ. ಆದ್ರೆ ಈ ಸದ್ ಬೈಬೇಡ್ರಿ. ಯಾಕೋ ಬೀರು. ಹೌದು ಹೌದಿಲ್ಲ? ಹೌದು. ಒಂದು ಮಾತು ನಮ್ಮ ಸರಿಜೋಡಿ ಕಲಾವಿದಾಗ ಒಂದು ಸಣ್ಣ ಮಾತು ಕೇಳೋದು. ಅದು ಹಾ ಏನ್ ಕೇಳವ್ರದ್ರಿ? ನಮ್ಮ ಅಪ್ಪನ್ಲಿಂದ ಹಾ ನಮ್ಮ ಅಪ್ಪಂದಿಂದ ನಿಮ್ಮವ್ಗ 5 ಮುತ್ತು ಬಂದಾವ. ಬಂದಾವಲ್ಲ? ಬಂದಾವ. ನಮ್ಮ ಅಪ್ಪನು ನಿಮ್ಮಪ್ಪನೇ ನಾನು ಅದನ್ನ ಹೇಳಕತ್ತೀನಿ. ಹೌದು. ನಿಮ್ಮ ಅಪ್ಪನಲ್ಲಿಂದ ನಮ್ಮ ಅಪ್ಪನಲ್ಲಿಂದ ನಿಮ್ಮವ್ಗ 5 ಮುತ್ತು ಬಂದಾವ. ಬಂದಾವ. ಆ 5 ಮುತ್ತು ಧರಿಸ್ಕೊಂಡ್ಲು ಅಂದ್ರ ಮುತ್ತೈದಿ ಆದಿ. ಹಾ ಮುತ್ತೈದಿ ಮುತ್ತೈದಿ ಅಂತ ಕರೀತಾರ. ಮುತ್ತೈದಿ ಮಗಳು ಹೊತ್ತು ನಿಮಗೆ ಕರೀತಾರೆ ಹೆಣ್ಣು ಮಕ್ಕಳಿಗೆ. ಅಂದ್ರೆ ನಿಮ್ಮವ್ಗ ಕರೀತಾರ. ಹೌದು. ಅಕಸ್ಮಾತ್ ನಮ್ಮಪ್ಪ ಗೊಟ್ಟಕ್ಕಂದ ಅಂದ್ರ ಹಾ ಏನಂತಾರು? ಏನಂತಾರಪ್ಪ? ರಂಡ್ ಮುಂಡಿ ಅಂತಾರ. ಹಾ ರಂಡಿ ಮುಂಡೆ ತಾರ. ಖರೆ ಅಪ್ಪ ಸತ್ತ ಅಂದ್ರೆ ನೀವು ಮುತ್ತೈದು ತನ ಬರಂಗಿಲ್ಲ ನಿಮ್ಮವ್ಗ. ಹೌದು. ಅಕಸ್ಮಾತ್ ನಮ್ಮ ಅಪ್ಪನ ಹೇಳ್ತೀವಿ ಸತ್ತು ಅಂದ್ರೆ ನಾವು ಸದಾ ಯಾವಾಗಲೂ ಮುತ್ತೈದು ಮಗನೇನ. ಹೌದಾ? ಹೌದಿಲ್ಲ? ನಿಮ್ಮ ಅವನಂತ 1000 ತಂದು ಆಳ್ಬಹುದು ನಮ್ಮ ಅಪ್ಪ. ಶ್ರೀಕೃಷ್ಣ ಪರಮಾತ್ಮ 8 ಮಂದಿ ಪಟ್ಟದ ಆಸ್ತ್ರಿ ಅದಾಳೆ. 16,000 ಗೋಪಿಕಾಸ್ತ್ರಿ ಅದಾಳೆ. ನಿನಗೆ ಸದವು ಈಗ ಒಂದೇ ಐತ್ರಿ, ಇನ್ನೊಂದು ಮಾಡ್ಕೊ. ಹಂಗಲ್ಲ, ಮಾತಾಡಬೇಕು. ಮುತ್ತೈದಿತನ ಮುತ್ತೈದಿ ಮಗ ಮುತ್ತೈದಿ ಮಗಳಕ್ಕೆ ಒಂದು ಕಾರಣ ಅದ. ಹೌದು. ಒಮ್ಮೆ ಹೆಣ್ಣು ಮಗಳು ಗಂಡ ತೀರ್ಕೊಂಡಾದ್ರೆ ಆ ಹೆಣ್ಣು ಮಗಳಿಗೆ ಹೊಳ್ಳಿ ಮುತ್ತೈತನ ಬರಂಗಿಲ್ಲ, ಹೊಳ್ಳಿ ಮದುವೆ ಆದ್ರೂ ಬರಂಗಿಲ್ಲ. ಹಾ ಯಾವ ತ್ಯಾಜ ಬಟ್ಟೆಯಾಗೂ ಬರೋದಿಲ್ಲ. ಆದ್ರೆ ಈ ಗಂಡಸಿಗೆ ಹಂಗಿಲ್ಲ. ಹೇಳ್ತಿ ಸತ್ತು ಹಾಗೋದಿರು ಸಾಯ್ತನ ಮುತ್ತೈದಿ ಮಗನೇ ಇದು. ಎಲ್ಲಿ ಬೇಕಾದಲ್ಲಿ ಏನ್ ಬೇಕಾದ್ ಮಾಡ ಬರ್ತದ. ಮತ್ ನಿಮ್ಮವ್ವ ಅಷ್ಟೊಂದು ಪವರ್ಫುಲ್ ಇದ್ರು ಮುತ್ತೈದಿ ಮಗಳಾಗ್ಬೇಕು. ಆಗ್ಬೇಕಲ್ಲ. ಯಾಕಾಗಲಿಲ್ಲ? ಯಾಕಾಗಲಿಲ್ಲ ಅಂತ ಬೇಕಲ್ಲ. ಹಂಗಂಗದು ಡಗಾರಿ ಮಾಮ. ಈ ಕಡೆ ಆಯಾ ವಿಚಾರ ಮಾಡ್ರಿ. ನಿಮ್ಮವ್ವ ಅಷ್ಟೊಂದು ಪವರ್ಫುಲ್ ಇದ್ಳುವಪ್ಪ ಅಂದ್ರ. ಹೌದು. ಕೂಡಿದ ಸಭದೊಳಗ ದುಶಾಸನ ಸೀರೆಗೆ ಸೆಳಿಲಾಕ ಹತ್ತಿದ್ದ. ಯಾರ್ದಪ್ಪ? ದ್ರೌಪದಿ ದೇವಿದು. ನಿನಗೆ ಪಕ್ಕ ನೆನಪದ ನೋಡುವಸು. ಹೌದು. ನಾನು ಸಾಲ ಇಲ್ಲೇ ಆಗೈತೆಪ್ಪ ಹುಟ್ಟಿಗೆ. ಹೌದು. ದುಶಾಸನ ಹೌದು ಸೀರೆ ಸೆಳಿಲಾಕತ್ತಿತ್ತ. ನಿಮ್ಮವನ ಮಾನ ಹರಾಜಾಗ್ಲಾಕತ್ತಿತ್ತು. ನಿಮ್ಮವನ ಬಳಿ ತಾಕತ್ತಿತ್ತು ಅಂದ್ರೆ ಮರ್ಯಾದೆ ಮುಚ್ಕೋಬೇಕಾಗಿತ್ತಲ್ಲ. ಹಾ ಯಾಕೆ ಮುಚ್ಚಗಳಿಲ್ಲ? ನಮ್ಮ ಅಪ್ಪ ಶ್ರೀಕೃಷ್ಣ ಪರಮಾತ್ಮ ಯಾಕೆ ನಿಮ್ಮ ಅವ್ವ ನೆನದಳು? ಅಲ್ಲಿ ನಮ್ಮ ಅಪ್ಪನ ನೆನದಳು. ನಿಮ್ಮ ಅವ್ವನ ಮರ್ಯಾದೆ ನಮ್ಮ ಅಪ್ಪ ಮುಚ್ಚಾನ ಅಲ್ಲಿ. ಎಟ್ಟು ಪವರ್ ನಿಂದು? ಅಡವಟ್ಟು ಪವರ್ ಯಪ್ಪ ನಮ್ದು. ಹೌದಿಲ್ಲ? ಹೌದು. ಇನ್ನ ಒಂದು ಮಾತ ಅವ್ರು ಹೇಳ್ಯಾರ. ಮತ್ತ ನೋಡು ಮೇಘರಾಜ, ಏನೇ ಮಾತಾಡಿದ್ರು ಮುರಿದು ಮಾತಾಡ್ಬೇಕು. ನಮ್ಮ ಅಪ್ಪ ನಾವು ಹೆಂಗ್ ಮಾತಾಡಿದೆವು, ನಮ್ಮ ಅಪ್ಪ ಹೆಂಗ್ ಬಂದ್ ಹೆಂಗ ನೀವು ಮುಂದಿನ ಸಂಧಿ ನಿಮ್ಮ ಅವ್ ಕರೆಸ್ರಿ. ಮೊಟ್ಟ ಮೊದಲಿಗೆ ಹೋಗು. ಎಲ್ಲಿಯಪ್ಪ? ತಳದಾಗ ಅಕಾಡಿ. ಹೌದು. ಮೊಟ್ಟ ಮೊದಲಿಗೆ ನೀರು ನಿರಂಕಾರ ಅಂಧಕಾರ ದುಂಧಕಾರ ಕಾರ ಗತ್ತಲು ಅಂತ ಸಮಯದೊಳಗ ಹೌದು ಏನು ಹುಟ್ಟುಗೋತು? ಏನ್ ಹುಡ್ತಪ್ಪ? ಓಮನಂತದ್ದು ಹುಟ್ಟುಗೋತು. ಹೌದು. ಆ ಓಮಿನಲ್ಲಿ ಹುಟ್ಟಿದವರು ಯಾರಪ್ಪ? ನಮ್ಮಪ್ಪ ಶಿವ ಹುಟ್ಟುಕೊಂಡ. ನಿಮ್ಮವ ಅಲ್ಲ.
ಹಾ ಪ್ರಥಮದೊಳಗಿದ್ದು ಪ್ರಥಮದೊಳಗ ಓಮನಂತ ಅಕ್ಷರದೊಳಗ ನಮ್ಮಪ್ಪ ಶಿವ ಹುಟ್ಟದ ನಿಮ್ಮವ್ವನ ಕೆಲಸ ಅಲ್ಲಿ ಏನೂ ಇಲ್ಲ, ನಿಮ್ಮವ್ವ ಸನ್ನಿಧಾಗೂ ಇಲ್ಲ. ಹಾ ಆ ನಮ್ಮಪ್ಪ ಶಿವ ಹುಟ್ಟಿಂದ ಸೃಷ್ಟಿ ತಯಾರು ಮಾಡ್ದ 14 ಲೋಕ ಮಾಡಿಟ್ಟ. ಹೌದು ಮನುಷ್ಯ ಜೀವಿ 84 ಲಕ್ಷ ಜೀವರಾಶಿ ತಯಾರು ಮಾಡಿಟ್ಟ. ನಮ್ಮಪ್ಪಂದು ಕೆಲಸ ಇದು. ಹೌದಪ್ಪ ಹೌದು, ನಮ್ಮ ಅಪ್ಪ ಮಾಡ್ಯಾನ. ನಮ್ಮ ಸರಿಜೋಡಿ ಕಲಾವಿದ್ರಿಗೊಂದು ಮಾತೈತಿ. ಏನ್ ಕೇಳೋರದ್ರಿ? ನೀವ್ ಹೇಳಿದ ಮಾತ ನಿಮ್ಮ ಕೈಯಾಗ, ಹಾ ನಿಮ್ಮ ಕೈಯಾಗಿ ಮುರಿದು ಮಾತಾಡ್ತಾರ ಬಂದಾರ ಮಾಸ್ತರ್ ನೀವೇ ಹೇಳಿರಿ. ನಿಮ್ಮದು ನಾ ಮುರಿದು ಮಾತಾಡಿದ. ಹಾ ನನ್ನ ಅಪ್ಪನ ನೀವು ಮುರಿದು ಮಾತಾಡಬೇಕು. ಮಾತಾಡ್ಬೇಕಲ್ಲ ಹಂಗ್ಯಾಂಗ ಮುರಿದು ಮಾತಾಡಿದ್ರೊಳಗೆ ಒಂದು ಮಾತು ಹೇಳಿದ್ರೆ ಆಗಲೇ ಅವರು. ಏನ್ ಹೇಳಿದ್ರಿಪ್ಪ? ಶ್ರೀಕೃಷ್ಣ ಪರಮಾತ್ಮ ಅರ್ಜುನ್ಗೆ ಹೇಳ್ದ, ಹೋಗಿ 3 ಮಂದಿ ಗುರುಗಳ ಕಾಲು ಹಿಡ್ಕೊಂಬ. ನಿಮ್ಮ ಅವ್ವನ ಬೆಳೆಸ್ಲಾಕತ್ತೀವ, ನಮ್ಮ ಅಪ್ಪನ ಬೆಳೆಸ್ಲಾಕತ್ತೀತಿನ್ನ. ಹೌದು, ಯಾರು ತಿಳಿಯವಲ್ಲ ನನಗೆ ಒಟ್ಟ ಅರ್ಥ ಆಗೋಲ್ದು. ಹಂಗೇನೋ ಅಪ್ಪ ನಿನ್ನ ನಾಲ್ಗೆ ಮ್ಯಾಗ ಹೌದು ನಮ್ಮಪ್ಪನ ಪವರ್ ಒಟ್ಟ ಬರಬಾರ್ದು. ಒಟ್ಟ ಬರಬಾರ್ದು. ನಿಮ್ಮ ಅವನೇ ಬೆಳೆಸೋದು ಹೊತ್ತು ಮುಳುಗುತ್ತಾನ. ಹೊತ್ತು ಮುಳುಗುತ್ತಾನ. ನಿಮ್ಮವನು ಯಾವ ರೀತಿ ಬೆಳೆಸು. ಹಾ ಅದು ಮುಂದೆ ಏನೇನು ಬರ್ತದೋ ಅದು ಹೇಳಿದ್ರು ಅವರು. ಏನ್ ಹೇಳಿದ್ರಿಪ್ಪ? ಉಟ್ಗಿ ಗ್ರಾಮದ ಎಲ್ಲ ಹಿರಿಯರು ಕೂಡಿ ನಮಗೆ ಆಶೀರ್ವಾದ ಮಾಡ್ಯಾರ. ಹೌದು, ಆ ಗಣಪತಿ ಬರಮದೇವರ ಈ ಕೂಡಿದಂಥ ತಾಯಿ ತಂದೆ ಆಶೀರ್ವಾದ ಇತ್ತು ಅಂದ್ರ ಹಾ ಅಂತ ಹೇಳ್ಯಾನವ. ನಮ್ಮ ಅಪ್ಪನ ಆಶೀರ್ವಾದ ಎದಕ್ಕೆ ತಗೊಂಡ್ರಿ? ನಿಮ್ಮ ಅವನ ಆಶೀರ್ವಾದ ಅಟ್ಟೆ ತಗೊಳ್ಳೋದು. ಇರ್ಲಿ, ಒಂದು ಮಾತೈತಿ ನಮ್ಮ ಸರಿಜೋಡಿ ಕಲಾವಿದಗ. ಸರ್ ಇನ್ನೊಂದು ಮಾತ್ರ, ಒಟ್ಟ ನಿಮ್ಮ ಅವನ ಅಟ್ಟೆ ಹಾಡೋದಿನ್ನ ನಮ್ಮ ಅಪ್ಪನ ಒಟ್ಟ ಹಾಡಬೇಡ್ರಿ. ಮಾಳಪ್ಪ ಅನ್ಬೇಡ್ರಿ, ಬೀರಪ್ಪ ಅನ್ಬೇಡ್ರಿ, ಅಮೋಘ ಸಿದ್ಧ ಅನ್ಬೇಡ್ರಿ, ಬರಮದೇವ್ರ ಅನ್ಬೇಡ್ರಿ. ಒಟ್ಟು ಸೂರಮದೇವಿ, ಮಾಯಮ್ಮಂದು, ಲಕ್ಕ ಒಂದು, ದುರ್ಗ ಒಂದು, ಮರಗ ಒಂದು, ಕೊಳೂರಿ ಸಿದ್ಧ ಒಂದು, ಇಂಥ ಹಂಗಲ್ಲೋ ಹೊಸು ಗಂಡ ದೇವ್ರದವ್ರಿಗೆ ಹಾಡತ್ತ ಬ್ಯಾಡತಿಲ್ಲ. ಹೌದು, ಅವೇನು ಆ ಕಡೆ ತೊಗೊಂಡ್ರೆ ಏನು ಮಾಡವನಿ? ಹಿಂಗತ್ತೀರಿ ಏನ್ರಿ? ಏಯ್ ಹೌದು, ಹಿಂಗಕ್ಕಾವ್. ಒಂದು ಮಾತು ಹೇಳಿದ್ರು ಅವ್ರು ಆಶೀರ್ವಾದ ಇದ್ರ. ಹಾ ಆದ್ರೆ ನಮ್ಮ ಸರಿಜೋಡಿ ಕಲಾವಿದರು ಮಾತಾಡುವಂಥ ಮಾಸ್ತರ್ ಗೊತ್ತದ ನಮ್ಮ ಬಗ್ಗೆ. ಹೌದು, ಬಹುಶಃ ಉಟ್ಗಿಯವ್ರಿಗೆ ಇಲ್ಲಿ ನಿಂತಂಥ ಕುಳಿತಂಥ ಜನರಿಗೆ ನಮ್ಮ ಬಗ್ಗೆ ಗೊತ್ತದ ಸ್ವಲ್ಪ. ಹೌದು, ನಂದೊಂದು ವಿಶ್ವಾಸ ಹೆಂಗದ ಉಟ್ಗಿ ಮ್ಯಾಗ. ಹಾಯ್ ಹೆಂಗದಪ್ಪ ನಿಮ್ಮ ವಿಶ್ವಾಸ? ನಮ್ಮ ಸರಿಜೋಡಿ ಕಲಾವಿದ ನಿಮ್ಮ ಹೊಟ್ಟಿಲೆ ಹುಟ್ಟಿದ ಮಗ. ಹಾ ಇವರು ಹೊಟ್ಟಿಲೆ ಹುಟ್ಟಿದ ಮಗ. ನಿಮ್ಮ ಹೊಟ್ಟಿಲೆ ಹುಟ್ಟಿದ ಮಗ ನಮ್ಮ ಸರಿಜೋಡಿ ಕಲಾವಿದ. ಖರೆ ಈ ಬಸನಾಳ ಮೇಳದಲ್ಲ, ಈ ಉಟ್ಗಿ ದೈವದ ಬೆನ್ನಿಗೆ ಬಿದ್ದ ಮಗ ಅದ. ಹೌದಾ? ವಿಶ್ವಾಸ ಏನದ ಗೊತ್ತದನ? ಏನದಪ್ಪ? ಈ ಉಟ್ಗಿ ದೈವದವರು ಹೊಟ್ಟಿಲೆ ಹುಟ್ಟಿದ್ದು ಒಯ್ಯಿತಾರ ಹೊರತಾಗಿ ಬೆನ್ನಿಗೆ ಬಿದ್ದಿದ್ದು ಬಿಡುದಿಲ್ಲ ಅನ್ನುವಂಥ ಆತ್ಮವಿಶ್ವಾಸ ನನಗೆ ಇನಾನು. ಹೌದಪ್ಪ ಹೌದು. ಇದು ಈಗ ಯಾರಿದ ಮಾತಲ್ಲ, ನಾನು ಬರೋಬ್ಬರಿ 16 ವರ್ಷದ ಹಿಂದೆ ಇದೇ ಉಟ್ಗಿ ಗ್ರಾಮದಾಗ ಆಡಿದ ಮಾತು ನನಗೆ ತರಕಿರ್ಲಕ್ಕಿಲ್ಲ ಇಲ್ಲಿ ಮಂದಿಗೆ. ಹಾ ಹಳಗೆ ಯಾರ ಮೇಳ ಬಂದಿದ್ರಿಪ್ಪ? ಅದು ಬೇಕೇ ಇಲ್ಲ, ನಾವು ಅದನ್ನ ಹೆಸರು ಹೇಳಂಗಿಲ್ಲ. ಹೌದು, ಆವಾಗ ನಮ್ಮ ಜೋಡಿ ನಮ್ಮ ಹಳೆಯ ಇದ್ದ ರಾಯಪ್ಪ. ಹಾ ಹಳೆ ನಿಮ್ಮ ಮುದ್ದು ಹಳೆ ಅವ ಇದ್ದ. ಇಲ್ಲಿ ನಮ್ಮ ಸರಿಜೋಡಿ ಕಲಾವಿದರು ಮುಂದಿನ ಸಂಧಿಗೆ ಯಾವ ರೀತಿ ತಾಯಿನ ಬೆಳೆಸ್ತೀರಿ, ಹೌದು, ಯಾವ ರೀತಿ ನಿಮ್ಮ ತಾಯಿ ಪವರ್ ಹೆಚ್ಚು ಮಾಡಿ ತೋರಿಸ್ತೀರಿ ಮುಂದಿನ ಸಂಧಿಗೆ. ಯಾಕಂತ ಕೇಳಿದ್ರೆ ನೀವು ಪವರ್ ಮಾಡಿ ತೋರಿಸಿದ್ರಂದು ಇಲ್ಲಿ ಕೂತಂಥ ತಾಯಿದರು ನಗ್ತಾರ, ಇಲ್ಲಿ ಕಂದ್ರೆ ಕಲ್ಲು ಹೋಗಿತಾರ. ಹಾ ಒಟ್ಟ ಅಪಶಬ್ದಗಳನ್ನು ಮಾತಾಡೋದಿಲ್ಲ. ಅಪಶಬ್ದ ಇಲ್ಲ, ಹಾ ಅಪಶಬ್ದಗಳನ್ನು ಮಾತಾಡೋದಿಲ್ಲ. ಒಟ್ಟ ಆ ಕುಳಿತಂಥ ಈ 10-15 ಮಂದಿ ತಾಯಂದಿರಲ್ಲ ಅದಾರಲ್ಲ, ಮಂಗಳಾರತಿ ಆಗುತ್ತಾನೆ ಎದ್ದು ಹೋಗಬಾರ್ದು. ಹಂಗೆ ನೀ ಮಾತಾಡ್ಬೇಕು ಮಾಸ್ತಾರ. ಹೌದು, ನಮ್ಮ ಅಪ್ಪಗಳು ನಾವು ಕುಂದ್ರಸೋದು 10, ನಿಮ್ಮ ಅವ್ವಗಳು ನೀವು ಕುಂದರ್ಸ್ಬೇಕು. 8 ತನಕ ಕಾಲ್ ಚಾಚ್ ಹಿಂಗೆ ಕುಂದ್ರುದು ರಾತ್ರಿ. ಹೌದಿಲ್ಲ? ಅದಕ್ಕೆ ಯಥಾ ಪ್ರಕಾರ 4 ನುಡಿ ಸತ್ಯ ಸುಂದರವಾದಂತ ಚಾಲ ಹಾಡಿ ಹಾಡಿ ಸರಿಜೋಡಿ ಕಲಾವಿದ್ರಿಗೆ ಪಾಳೆ ಕೊಡ್ರಿ, ಮುಂದಿನ ಸಂಧಿಗೆ ಗೊತ್ತಾಗ್ತದೆ. ಆಗಲಪ್ಪ ಆಗಲಿ.